ಕಟ್ಟಿದ ಗಂಡ ಬರುವಂಥ ದಿನ. ನಮ್ಮಿಬ್ರು ಜೀವನ ಯಾವಾಗಲೂ ಇದೇ ರೀತಿ ಸುಖಕರವಾಗಿರ್ಲಿ ಅಂತ ಪ್ರಾರ್ಥಿಸ್ತೀನಿ ತಂದೆ, ಪ್ರಾರ್ಥಿಸ್ತೇನೆ. ಹಲೋ ಹಲೋ, ನಾನು ಭಾರತಿ, ರವಿ ಮಾತಾಡ್ತಿರೋದು. ಹೇಳಿ ರವಿ. ಈಗ ತಾನೇ ಮುಂಬೈಯಿಂದ ಬಂದಿದ್ದೀನಿ. ಟ್ರೈನ್ ತುಂಬ ಲೇಟಾಗಿ ಬಂತು. ರೈಲ್ವೆ ಸ್ಟೇಷನಿಂದ ಮಾತಾಡ್ತಿದ್ದೀನಿ ಭಾರತಿ. ನಾನು ಇನ್ನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಕಣೆ. ನೀನು ಚಿನ್ನ, ನನ್ನ ದಾರಿ ತುಂಬ ಕಾಯ್ತಿರ್ಬೇಕು. ಹೌದಲ್ಲ? ಅರ್ಜೆಂಟಾಗಿ ಬರ್ತೀನಿ. ಫೋನ್ ಇಡಬೇಕಾ ಇಲ್ಲ ಮಾತಾಡ್ಬೇಕಾ? ಅಲ್ಲೇ ಬಂದು ಮಾತಾಡ್ತೀನಿ. ಓಕೆ? ಆಯ್ತು ರವಿ, ಆದಷ್ಟು ಬೇಗ ಬಂದ್ಬಿಡಿ. ಬರ್ತೀನಿ ಕಣೆ, ಬಂದ್ಬಿಡ್ತೀನಾ? ಓಕೆ ಓಕೆ, ಬಾಯ್. ಏನಿದು ರವಿ, ಫೋನಲ್ಲೇ ಮುದ್ದಿಸ್ತಾ ಇದಾರಲ್ಲ, ಇನ್ನೇನು ಮನೆಗೆ ಬಂದ್ಬಿಡ್ತಾರೆ. ಭಾರತಿ, ಚೆನ್ನಾಗಿದ್ದೀಯಾ ಭಾರತಿ? ಹಾ, ನಾನ್ ಚೆನ್ನಾಗಿದ್ದೀನಿ. ಅಂದಾಗೆ ನೀವ್ ಯಾರು? ನಿನ್ನ ಪ್ರೀತಿಯ ಗಂಡ ಮಂಜು ಭಾರತಿ. ನಿನ್ನ ಯುದ್ಧದಲ್ಲಿ ಸತ್ತು ಹೋದನೆಂದರು ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ಟರು ಭಾರತಿ, ಸುಳ್ಳು ಅಂದ್ರೆ ಅಂದ್ರೆ ನೀವು? ನಾನು ಚೆನ್ನಾಗಿದ್ದೀನಿ ಭಾರತಿ. ಯುದ್ಧದಲ್ಲಿ ಯುದ್ಧ ಮಾಡುವಾಗ ನಮ್ಮ ಸೈನಿಕ ಮೇಲೆ ಎದುರಾಳಿಗಳು ಬಾಂಬಿಸಿದರು. ಬಾಂಬಿನಿಂದ ಸಿಡಿದ ಬಂದ ಚಿತ್ರ ನನಗೆ ತಲೆಗೆ ಬಲವಾದ ಏಟು ಬಿತ್ತು. ಪ್ರತಿ ತಪ್ಪಿ ಹೋದೆ. ಸಾವಿರಾರು ಜನ ಸಂಖ್ಯೆಯ ಸೈನಿಕರಲ್ಲಿ ಮಂಜು ಇದ್ದಾನೆ ಎಂಬುವ ತೀರ್ಮಾನವಾಯಿತು. ಯಾರೋ ಕರೆದುಕೊಂಡು ಹೋಗಿ, ನೀನು ಯಾರು, ನಿನ್ನ ಹೆಸರೇನು, ಯಾವುವು ಎಂದು ಕೇಳಿದರೆ ಹೇಳುವ ಪ್ರತಿ ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ನಿನ್ನ ಮುಖ ನೋಡಬೇಕೆಂದು ಹಾಕಲು ಓಡಾಡಿ ಬಂದೆ ಭಾರತೀಯ, ಓಡಾಡಿ ಬಂದೆ. ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತಿದ್ದಾನೆಂದು ತೀರ್ಮಾನ ಮಾಡಿದರು. ಇನ್ನು ಮಂಜು ಬದುಕಿದ್ದಾನೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಮಂಜು ಸತ್ತಿದ್ದೆ ಎಂದು ನೀವು ತಿಳಿದುಕೊಂಡಿದ್ದರೆ ನಿನ್ನ ಕೊಳ್ಳಿ ತಾಳಿ ಇರುತ್ತಿರಲಿಲ್ಲ ಭಾರತಿ, ತಾಳಿ ಇರುತ್ತಿರಲಿಲ್ಲ. ಒಂದು ವೇಳೆ ನೀನು ನನ್ನನ್ನು ಬದುಕಿದ್ದನ್ನು ತಿಳಿದುಕೊಂಡಿದ್ದರೆ ನಮ್ಮ ಪ್ರೇಮ ಎಷ್ಟು ಪವಿತ್ರವಾದುದು ಭಾರತಿ, ಎಷ್ಟು ಪವಿತ್ರವಾದುದು. ಯಾವಾಗ ನೀನು ನನ್ನ ಯುದ್ಧಕ್ಕೆ ಹೋಗುವ ಮುಂಚ ಇದೇ ಬಣ್ಣದ ಸೀರೆ, ಇದೇ ಹೂ ಮಂಚ ಅಂದು ನನ್ನ ಬೀಳ್ಕೊಟ್ಟಿಯೋ, ಅಲ್ಲಿಂದ ಇಲ್ಲಿವರೆಗೆ ನೀನು ಹಾಗೆ ಕೊಡ್ತೀರಿ ಮೇಲೆ ನಾನು ನಿನ್ನನ್ನು ಪಡೆದುದು 7 ಜನ. ಮಾತಾಡು, ಏನು ನಿನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ಯಾ? ನನ್ನ ಗಂಡ 3 ವರ್ಷವಾದ ಬರಲಿಲ್ಲ, ಅಲ್ಲಿ ಎಲ್ಲಿಯಾದ್ರೂ ಒಂದು ಮದುವೆ ಮಾಡಿಕೊಂಡಿದ್ದು ತಿಳಿದುಕೊಂಡಿರ್ತೀಯಾ ಭಾರತಿ? ಇಲ್ಲ, ನಾನು ಅಂತ ಕೆಲಸ ಮಾಡಿಲ್ಲ ಭಾರತಿ. ನೀನು ಅಂತ ಕೆಲಸ ಮಾಡಿದ ಮೇಲೆ ನಾನೇಕ ಮಾಡಲಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು, ಗಂಡನಿರುವಾಗ ಹೆಂಡತಿ ಮತ್ತೊಂದು ಇರಬಾರದು. ಕೆಲಸ ಮಾಡುವರು ಚಾರಣಿಯ ಮಕ್ಕಳು ಭಾರತಿ, ಚಾರಣಿಯ ಮಕ್ಕಳು. ನಾನೊಂದು ಇಷ್ಟೊಂದು ಮಾತಾಡ್ಬೇಕಾದ್ರೆ ನೀನು ಸುಮ್ಮನೆ ನಿಂತಿರ್ವಿಯಲ್ಲ. ಮಾತಾಡು ಭಾರತಿ, ಮಾತಾಡು. ಮಂಜು, ಮಂಜು, ನಾನೇನಂತ ಮಾತಾಡ್ಲಿ ಮಂಜು, ನಾನೇನಂತ ಮಾತಾಡ್ಲಿ? ಏಕೆ ಭಾರತಿ? ಮಂಜು, ದಯವಿಟ್ಟು ದಯವಿಟ್ಟು ನನ್ನನ್ನ ಮುಟ್ಬೇಡಿ ಮಂಜು. ನಾನು ನಿನ್ನ ತಾಳಿ ಕಟ್ಟಿದ ಗಂಡನಲ್ಲವೇ? ಸಾವಿರಾರು ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು. ನಾನು ನಿನ್ನ ಗಂಡನಲ್ಲವೇ? ಮಂಜು, 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 ನೀವು ನನ್ನ ಗಂಡ ಹೌದು. ಆದ್ರೆ
ಅಂತ. ನೋಡಿ, ನೀವು ಯುದ್ಧದಲ್ಲಿ ಸತ್ರಿ ಅಂತ ತಿಳ್ಕೊಂಡು ಜನ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಮಂಜು, ನಿಮಗ್ ಮಾತು ಕೊಟ್ಟಿದ್ದು ನಿಜ ಮಂಜು, ನಿಮಗ್ ಮಾತು ಕೊಟ್ಟಿದ್ದು ನಿಜ. ಆದ್ರೆ ಆ ವಿಧಿ ನಿಕಟದಲ್ಲಿ ನನ್ನ ಇತಿಹಾಸವೇ ಬದಲಾಗೋಯ್ತು ಮಂಜು. ಈಗ ಆಗುತ್ತಾರೆ. ನಾನು ಮನೆ ಬಂದಿರಲಿಲ್ಲ. ಅಳುತ್ತೇವೆ ಏತಕ್ಕೆ ಭಾರತಿ, ಅಳುತ್ತೇವೆ ಏತಕ್ಕೆ? ಮಂಜು, ನೀವು ಸತ್ರಿ ಅಂತ ತಿಳ್ಕೊಂಡು ನಾನು ವಿಧವೆ ಆಗಿದ್ದೆ. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ನಾನು ಮಂಜು, ನಾನು ಮತ್ತೊಂದು ಮದುವೆ ಆದೆ ಮಂಜು. ಚೆನ್ನಿನ ಅಂಗಳಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದಿನಿಟ್ಟು ತುಟಿಗೆ ತುಟಿನಿಟ್ಟು ಹೇಳಿದ ನನಗೆ ನೀನು ಹೇಳಿದ್ರು ಮಾತು ಮತ್ತೊಂದು ಹೂವಾಗಿ ಅರಳಿ ಮಕರಂದಿ ಇರುವ ದುಂಬಿ ನೀನೆಂದು ನನ್ನ ಹೃದಯದಲ್ಲಿ ನನ್ನ ಭಾವಚಿತ್ರವನ್ನು ಪೂಜಿಸುವ ನೀನು ಇಂದು ಹೇಳುತ್ತಿರುವ ಮಾತು ಮತ್ತೊಂದು ಮದುವೆಯಾಗಿದೆ. ವೀರ ಸೂರ್ಯನೆಂದು ಬಿದ್ದೆಚ್ಚಿ ಕಳಿಸಿ ಮಳೆ ಬಂದ ಕಣ್ಣಿಗೆ ನೀನು ಹೇಳುತ್ತಿರುವ ಮಾತು ಮತ್ತೊಂದು ಮದುವೆಯಾದನೆಂದು ತುಂಬಾ ಸಂತೋಷ ಭಾರತಿ, ತುಂಬಾ ಸಂತೋಷ. ಮಂಜು, ನಾನೇನ್ ಮಾಡ್ಲಿ ಮಂಜು? ನೀವು ಯುದ್ಧದಲ್ಲಿ ಸತ್ರಿ ಅಂತ ತಿಳ್ಕೊಂಡು ನಾನು ಮತ್ತೊಂದು ಮದುವೆ ಆದೆ ಮಂಜು, ನಾನು ಮತ್ತೊಂದು ಮದುವೆ ಆದೆ. ಏನ್ ಹೇಳಿದ್ರು ಭಾರತಿ? ಅವತ್ತು ಮಂಜು ಸತ್ತ ಅಂತ ಹೇಳಿದ್ರು. ಅವತ್ತು ಮಂಜು ಭಾರತಿ, ಇಂದು ನಿನ್ನ ಮುಂದೆ ಜೀವಂತ ಸತ್ತು ಹೋದೆ ಭಾರತಿ. ತಪ್ಪು ನಿನ್ನಲ್ಲ ಭಾರತಿ, ತಪ್ಪು ನಿನ್ನಲ್ಲ. ನನ್ನವರು ನನ್ನ ಹಿತೈಷಿಗಳೆಂದು ನಿನ್ನ ಕೊನೆಗೆ ತಾಳಿ ಕಟ್ಟಿದಲ್ಲ, ಅದು ನನ್ನ ತಪ್ಪು ಭಾರತಿ, ನನ್ನ ತಪ್ಪು. ಮಂಜು, ಕೋಪ ಬಂದಿದೆ ಅಂತ ಗೊತ್ತು. ನೋಡಿ, ನೀವು ಮೋಸ ಮಾಡುವಂತ ಉದ್ದೇಶ ನನಗಿಲ್ಲ. ನಾನ್ ತಪ್ಪು ಮಾಡಿದ್ದೀನಿ ಮಂಜು, ನಾನ್ ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬೇಡಿ ಮಂಜು, ನನ್ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್. ನಿನ್ನ ಕುತ್ತಿಗೆ ನಾನಾವ ಪಾಪ ಕಟ್ಟಿಕೊಳ್ಳಲಿ. ನೀನು ಸಂಸಾರ ಮಾಡಬೇಕಾದಳು, ವಿದ್ಯಾವಂತಳು, ಸುಚಿತ್ತಳು, ಸಮಾಜ ತಿದ್ದಬೇಕಾದವಳು. ನಿನ್ನನ್ನು ಕೊಲೆ ಮಾಡಿ ನಾವು ನರಕಕ್ಕೆ ಬಲಿಯಾಗಲಿ. ಸಂಸಾರ ಮಾಡಲಾರದ ಸನ್ಯಾಸಿ ನಾನು, ಹೆಂಡತಿಯ ಪ್ರೀತಿ ಹೇಳಿದ ದೇಶ ಭ್ರಷ್ಟ ನಾನು. ಬೇಕಾದರೆ ನೀನೇ ನನ್ನ ಕೊಲೆ ಮಾಡಬಾರದೆ, ನೀನೇ ಕೊಲೆ ಮಾಡು. ನಿನಗಾದರೂ ಸ್ವರ್ಗ ಸುಖ ಸಿಗಬಹುದು. ಹೇಗಾದರೆ ನೀನು ಇಬ್ಬರ ಗಂಡನಿನ ಪ್ರೀತಿಗೆದ್ದ ಮುತ್ತಿನ ಹೆಂಡತಿ ನೀನು. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಮಂಜು, ದಯವಿಟ್ಟು ಈ ರೀತಿ. ನನಗೆ ಅವಮಾನ ಮಾಡ್ಬೇಕು ಅಂತ ನಾನು ಈ ರೀತಿ ಮಾಡ್ಲಿಲ್ಲ. ಅವಮಾನ ಮಾಡ್ಬೇಕು ಅಂತ ನಾನು ಈ ರೀತಿ ಎಲ್ಲ ಮಾಡ್ಲಿಲ್ಲ ಮಂಜು. ನಾನು ತಪ್ಪು ಮಾಡಿದ್ದೀನಿ ಮಂಜು, ನಾನು ತಪ್ಪು ಮಾಡಿದ್ದೀನಿ. ನನಗೆ ಶಿಕ್ಷೆ ಕೊಡಿ ಮಂಜು, ನನಗೆ ಶಿಕ್ಷೆ ಕೊಡಿ. ನಾನೇಕೆ ಶಿಕ್ಷೆ ಕೊಡಲಿ ಭಾರತಿ, ನಾನೇಕೆ ಶಿಕ್ಷೆ ಕೊಡಲಿ? ನಿನಗೆ ನನಗೊಂದು ಮಾತು ಹೇಳ್ತೀನಿ, ನಡೆಸಿಕೊಡ್ತೀನಿಯಾ ಭಾರತಿ? ಹೇಳಿ ಮಂಜು, ಹೇಳಿ. ನೀವು ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಂಜು. ನಿನ್ನ ಪ್ರಾಣ ಕೇಳುವಂತ ಕಟಕ ನಾನಲ್ಲ ಭಾರತಿ, ನಾನು ಕಟಕನಲ್ಲ. ನನಗೆ ಮಾತು ನಡೆಸಿಕೊಡ್ತೀನಿ ಎಂದು ವಚನ ಕೊಡು ಭಾರತಿ, ವಚನ ಕೊಡು. ಮಂಜು, ಖಂಡಿತವಾಗ್ಲೂ ನಿಮ್ಮ ಮಾತೆಲ್ಲ ನಡೆಸ್ಕೊಡ್ತೀನಿ. ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ ಮಂಜು. ಹಾಗಾದರೆ ಇವತ್ತಿನಿಂದ ನಾನು ನಿನಗೆ, ನೀವು ನನಗೆ, ನಾನು ನಿನ್ನ ಮಗನೆಂದು ಸ್ವೀಕಾರ. ಮಂಜು, ಏನ್ ಹೇಳ್ತಾ
ಅನಿವಾರ್ಯ ಭಾರತಿ, ಅನಿವಾರ್ಯ. ನಿನ್ನ ಗಂಡನಾಗಿ ಸಂಸಾರ ಮಾಡುವಂತ ಭಾಗ್ಯವನ್ನು ನಾನು ಪಡೆಯಲಿಲ್ಲ. ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡಿದ್ರೆ ಪುಣ್ಯವಾದ ಸಿಗುವುದು ಭಾರತಿ, ಪುಣ್ಯವಾದ ಸಿಗಬಹುದು. ಈಗಾದ್ರೂ ನನ್ನ ಮಾತು ನಡೆಸಿಕೊಡುತ್ತಾ, ಈ ನನ್ನ ಮಾತು ನಡೆಸಿಕೊಡು. ಇಲ್ಲ ಮಂಜು, ಇದು ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ಮಂಜು? ಹಲೋ ಭಾರತಿ, ಭಾರತಿ ಇವರ್ಯಾರು? ರೀ ಮಿಸ್ಟರ್, ನಮ್ಮ ಭಾರತಿಗೆ ಏನಾಗಬೇಕು ನೀವು? ನಾನು ಏನೇ ಆಗ್ಬೇಕಂತ ಅವಳಿಗೆ ಕೇಳಿ ಸರ್. ಭಾರತಿ ಯಾರ್ಯವರು? ಅವರು ಅವ್ರು ಹೇಳುದಿಲ್ಲ. ಅವರು ನಾನು ಹೇಳ್ತೀನಿ ಕೇಳಿ ಸರ್. ನಾನು ಇವರಿಗೆ ಮಗನಾಗಬೇಕು. ಮಗ ಆಗಬೇಕೆ? ಹೌದ್ರಿ, ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲ. ಹಡೆದ ತಾಯಿ ತನ್ನಿಂದ ಕಳೆದುಕೊಂಡಾಗ ಯೋಗದಿಂದ ಪಡೆದ ತಾಯಿಯವಳು ನನಗೆ. ತಾಯಿಗೆ ಮಾತಾಡಿಸಿ ಹೋಗೋಣ ಅಂತ ಬಂದ್ರಿ. ಅಷ್ಟರೊಳಗ ನಮ್ಮ ಅವನ ಗಂಡ ಹೇಗಿರ್ಬೇಕಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಅಪ್ಪ ನೋಡಪ್ಪ, ಮುಂದೆ ನನ್ನ ತಾಯಿಗೆ ಯಾವುದು ತೊಂದರೆ ಆಗಂತ ನೋಡಿಕೊಳ್ಳುವ ಬಾರನಿಗೆ ನಿಮ್ಮಲ್ಲಿ ಕೈ ಛೇ ಛೇ, ಎಂತ ಮಾತಾಡ್ತೀವಿ? ನಿಮ್ಮ ತಾಯಿಗೆ ಯಾವ ತೊಂದರೆ ಆಗದಂತೆ ನಾನು. ಭಾರತಿ, ಇಂಥವನನ್ನು ಮಗನಂತ ಪಡೆದುಕೊಳ್ಳಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದೆ ಭಾರತಿ. ಮಗ ಹೌದು ಹೌದು, ಇಂಥ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನು ಪುಣ್ಯ ಮಾಡಿದ್ದೆ. ನಾನು ಪುಣ್ಯ ಮಾಡಿದ್ದೆ. ಭಾರತಿ, ಮಗ ಮನೆಯವರಿಗೆ ಬಂದಿದ್ದಾನೆ. ಒಳಗೆ ಕರೆದುಕೊಂಡು ಹೋಗು, ಊಟ ಮಾಡು ಭಾರತಿ, ಊಟ ಮಾಡಿಸು ಭಾರತಿ. ಈಗ ಹೊಟ್ಟೆಯಲ್ಲಿ ಕರಗಂತ ಊಟ ಮಾಡಿದ್ದೀನಿ, ಬೇಡ. ನನಗೆ ಮನೆ ಮುಟ್ಟಿದ್ರೆ ಸಾಕು. ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ರಿಪ್ಪ, ಚೆನ್ನಾಗಿ ನೋಡ್ಕೊಳ್ರಿ. ಇಬ್ಬರು ಸಂತೋಷವಾಗಿ ಸಂಸಾರ ಮಾಡಿಪ್ಪ, ಸಂಸಾರ ಮಾಡಿ. ನಾನಿನ್ನು ಬರುತ್ತೇನೆ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿದೆ, ಪಾತ್ರಗಳಲ್ಲಿ ತಿರುವುಗಳೆನಿದೆ, ಬಲ್ಲವನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ನಿನಗೆ ನನ್ನ ನಮಸ್ಕಾರ. ಭಾರತಿ, ಭಾರತಿ ಬೇಗ ಬರಬೇಕೆಂದರೆ ತುಂಬಾ ತಡವಾಗಿ. ನನ್ನನ್ನು ಕ್ಷಮಿಸಿಬಿಡು ಭಾರತಿ, ನನ್ನ ಕ್ಷಮಿಸಿಬಿಡು. ಇರ್ಲಿ, ಈಗ ತಾನೇ ಬಂದಿದ್ದೀರಾ, ಕೈಕಾಲು ಮುಖ ತೊಳ್ಕೊ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಭಾರತಿ, ಅದೆಲ್ಲ ಆಮೇಲೆ. ಪ್ರವಾಸ ಮಾಡಿ ಆಯಾಸ ಆಗಿದೆ. ಸದ್ಯ ನಿಮ್ಗೆ ಏನ್ ಬೇಕು? ಪ್ರವಾಸ ಮಾಡಿ ತುಂಬಾ ಆಯಾಸ ಆಗಿದೆ ಭಾರತಿ. ನಿನ್ನ ಮಧುರ ಕಂಠದ ಒಂದು ಸುಗಮ ಸಂಗೀತ ಹಾಡಬಹುದು. ಬಲ ತುಂಟರು ನೀವು.